ರತ್ನಗಳು ಹಾಕ್ಕೊಳ್ತಕ್ಕಂಥದ್ದು ಯಾವ ಕಾರಣಕ್ಕೆ? ಒಂದೆರಡು ಎಕ್ಸಾಂಪಲ್ ಹೇಳಿ ನೋಡೋಣ. ಏನಕ್ಕೆ ಹಾಕ್ಕೊಳ್ತಾರೆ ರತ್ನ? ಏನಕ್ಕೆ ನಾವು ಉಂಗುರ ಹಾಕೋಬೇಕು ನಾನು? ಏನಕ್ಕೆ ಅಂದ್ರೆ ನಮ್ಮ ಕಷ್ಟಗಳ ಪರಿಹಾರ ಆಗ್ಲಿ ಅಂತ ಹೇಳಿ. ಇನ್ನೇನಿರ್ಬೋದು? ನಾವು ಅಂದ್ಕೊಂಡಿದ್ದ ಕೆಲಸಗಳು ಆಮೇಲೆ ಅದಾದ್ಮೇಲೆ ನಮ್ಮ ಆರೋಗ್ಯ ಚೆನ್ನಾಗಿರ್ಲಿ ಅಂತ ಹಾಕೊಳ್ತೀವಿ. ಕೆಲವರು ಫ್ಯಾಷನ್ಗೂ ಹಾಕೊಳ್ತಾರೆ. ಫ್ಯಾಷನ್ಗೆ ಹಾಕೊಳ್ಳೋದು ಕಮ್ಮಿ, ಅದರೆಲ್ಲ ನನಗೆ ಮದುವೆ ಆಗಲಿ, ಬೇಗ ಪ್ರಮೋಷನ್ ಸಿಗಲಿ, ಬಿಸ್ನೆಸ್ಸಲ್ಲಿ ಗ್ರೋತ್ ಆಗಲಿ, 3 ಲೆವೆಲ್ ಆಫ್ ರತ್ನಗಳು ಸಿಗ್ತಾವೆ ನಮಗೆ. ಮೊದಲನೇದು ತಾಮಸಿಕ. ತಾಮಸಿಕ ಲೆವೆಲಲ್ಲಿ ಉಂಗುರಗಳು ಲಗ್ನದಿಂದ 2ನೇ ಮನೆ, 6ನೇ ಮನೆ, 7ನೇ ಮನೆ, 10ನೇ ಮನೆ, 11ನೇ ಮನೆ ಯಾವುದು ಗ್ರಹ ಕೂತಿದೆಯೋ ಅದನ್ನು ಫಸ್ಟ್ ನೋಡಬೇಕು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಯಾವ ಗ್ರಹ 2ನೇ ಮನೆ, 6ನೇ ಮನೆ, 7ನೇ ಮನೆ, 10ನೇ ಮನೆ, 11ನೇ ಮನೆ ಕೂತಿದೆಯೋ ಈ ಮನೆಗಳು 5 ಮನೆಗಳು ಉಂಗುರಗಳನ್ನು ತಾಮಸಿಕ ವಿಚಾರಕ್ಕೆ ಹಾಕೋಬೇಕು. ತಾಮಸಿಕ ಅಂದರೆ ಏನು? ನನಗೆ ಮನೆ ಬೇಕು, ನನಗೆ ಪ್ರಮೋಷನ್ ಆಗಬೇಕು, 3-4 ಜನ ಇದ್ದಾರೆ, ಅವ್ರನ್ನ ಬಿಟ್ಟು ಮಾಡಬೇಕು, ಅದು ತಾಮಸಿಕನೇ. ಅದು ಸಾತ್ವಿಕ ಅಲ್ಲ. ಅಯ್ಯೋ ಹೋಗ್ಲಿ ಬಿಡಪ್ಪ, ಅವ್ರ ಪಾಪ ಕಷ್ಟಪಟ್ಟಿದ್ದಾರೆ, ನಾನು 10 ವರ್ಷ ಕಷ್ಟಪಟ್ಟಿದ್ದೀನಿ, ಅವ್ರು 5 ವರ್ಷ ಹೋಗಲಿ, ಅವ್ರ ಪ್ರಮೋಷನ್ ಆಗಲಿ, ಸರ್ ಬಾಸ್ ಅವ್ರು ಕೊಡಿ, ಬಾಸ್ ಅವ್ರಿಗೆ ಪ್ರಮೋಷನ್. ಆ ರೀತಿ ಎಲ್ಲ ಯಾವುದೂ ಇಲ್ಲ, ಅದೆಲ್ಲ ಆ ಥರ ಇಲ್ಲ. ತಾಮಸಿಕವಾಗಿರ್ತಕ್ಕಂಥದ್ದು ಅಂತಂದರೆ ಆ ಒಬ್ಬ ಮನುಷ್ಯನಿಗೆ ನಾನು ಅಂತ ಹೇಳ್ತಾ ಇರ್ತಾರಲ್ಲ, ನಾನು ಹೇಳ್ದಂಗೆ ಯಾರು ಹೇಳಲ್ಲ, ನಾನು ಅನ್ನೋದು ತಾಮಸ. ಸೊ ಅರಳುಗಳನ್ನ ಹಾಕಬೇಕು ಅಂತಂದರೆ ಈ ಮನೆಗಳಿಗೆ ಹಾಕಿದ್ರೆ ಮಾತ್ರ ತಾಮಸಿಕವಾಗಿರ್ತಕ್ಕಂಥ ಕಾರ್ಯಗಳು ಆಗುತ್ತೆ. ಇನ್ನು 2ನೇ ತಾಮಸಿಕ ಅಂತ ಬರುತ್ತೆ. 2ನೇ ಲೆವೆಲ್ ತಾಮಸಿಕ. 2ನೇ ಲೆವೆಲ್ ತಾಮಸಿಕದಲ್ಲಿ 3ನೇ ಮನೆ, 4ನೇ ಮನೆ ಬರುತ್ತೆ. 3 ಅಂದರೆ ಧೈರ್ಯ ಕೊಡ್ತಕ್ಕಂಥದ್ದು, 3 ಅಂದರೆ ವ್ಯವಹಾರವನ್ನು ಹೆಚ್ಚು ಮಾಡ್ತಕ್ಕಂಥದ್ದು, ಕೆಲಸ ಕಾರ್ಯ ಮಾಡ್ತಕ್ಕಂಥದ್ದು, ಎಫರ್ಟ್ ಹಾಕೋದ್ರಲ್ಲಿ ಸಕ್ಸಸ್ ಸಿಗ್ತಕ್ಕಂಥದ್ದು 3ನೇ ಮನೆ. ಮತ್ತು 4ನೇ ಮನೆ. 4ನೇ ಮನೆ ನಮ್ಮ ವಸ್ತುಸ್ಥಿತಿಗಳು, ಅಂದರೆ ಈ ಲ್ಯಾಂಡು, ಭೂಮಿ, ಮತ್ತು ಟಿ ವಿ, ಫ್ರಿಜ್ಜು, ವಾಷಿಂಗ್ ಮಿಷಿನ್ನು, ಮತ್ತು ಎಲ್ಲ ಪದಾರ್ಥಗಳು ಮನೇಲಿರ್ತಕ್ಕಂಥ ಅದನ್ನೆಲ್ಲ ವ್ಯಾಪಾರ ವಹಿವಾಟು ಮಾಡ್ತಾರಲ್ಲ, ಅದು 4ನೇ ಮನೆ. ಸೊ 4ನೇ ಮನೆಗೆ ಹಾಕ್ತಾರೆ. ಇದು ತಾಮಸಿಕನೇ. ಆದರೆ ಇವತ್ತು ಮಾರ್ಕೆಟಲ್ಲಿ ಏನಾಗ್ಬಿಟ್ಟಿದೆ, ನೀವು ಹೋಗಿ ಜಾತಕ ಕೇಳಿದಾಗ ನನಗೆ ಕೆಲಸ ಆಗ್ತಾಯಿಲ್ಲ, ಅದಾಗ್ತಾ ಇಲ್ಲ, ಇದಾಗ್ತಾ ಇಲ್ಲ ಅಂತಂದಾಗ ಜ್ಯೋತಿಷ್ಯರು ತಾಮಸಿಕವಾಗಿರ್ತಕ್ಕಂಥ ಅರಳುಗಳು ಕೊಡೋದು ಬಿಟ್ಬಿಟ್ಟು ಸಾತ್ವಿಕ ಅರಳನ್ನ ಕೊಡ್ತಾರೆ. ಸಾತ್ವಿಕ ಅರಳು